ಲಭ್ಯ ಆಗ್ತಾ ಇದೆ. ಮುಖ್ಯಮಂತ್ರಿ ಸಲ್ಲಿಸಿರುವಂತ ಅಥವಾ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತ ರಾಜೀನಾಮೆ ಅಂಗೀಕಾರ ಆಗಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತ ಸಾಧ್ಯತೆಗಳಿದ್ದಾವೆ. ದೆಹಲಿ ಅಂಗಳದಲ್ಲಿ ರಾಜ್ಯ ರಾಜಕೀಯ ಒಂದು ಕಡೆ, ನಾಳೆ ಏನು ಸಿದ್ದರಾಮಯ್ಯ ಅವರು ವಾಪಸ್ ಬಂದ ನಂತರ ಶಾಸಕರ ಸಭೆ ನಡೆಯುವಂತ ಸಾಧ್ಯತೆ. ನಾಳೆ ಎಲ್ಲಾದರೂ ಶಾಸಕರ ಸಭೆ ನಡೆದರೆ ಭಾನುವಾರ ಏನಾದರೂ ಪ್ರಮಾಣ ವಚನ ಸ್ವೀಕರಿಸ್ತಾರ, ಭಾನುವಾರ ಏನಾದರೂ ಸಭೆಯಾದರೆ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸ್ತಾರ, ಇದರ ಬಗ್ಗೆ ಈಗ ಗೊಂದಲಗಳಿರೋದು. ಪ್ರಮಾಣ ವಚನ ಸ್ವೀಕರಿಸೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಅಥವಾ ಉಪಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಅನ್ನೋದು ಕ್ಲಾರಿಟಿ ಇಲ್ಲ. ಒಂದು ವೇಳೆ ಒಂದು ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತ ಅನ್ಕೊಳ್ಳೋಣ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾತ್ರ ಪ್ರಮಾಣ ವಚನ ಸ್ವೀಕರಿಸ್ತಾರ ಅಥವಾ ಬೇರೆ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರ ಅವ್ರ ಜೊತೆಗೆ, ಇದೆಲ್ಲವೂ ಕೂಡ ಈಗ ಸೃಷ್ಟಿಯಾಗ್ತಾ ಇರುವಂತ ಕುತೂಹಲ. ಏನು ನೆಕ್ಸ್ಟು? ಶಾಸಕರ ಸಭೆ ಆಗಬೇಕು. ಯಾಕಂತಂದ್ರೆ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯಾಗಬೇಕು. ನೂತನ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯಾಗಬೇಕು. ನೂತನ ಶಾಸಕಾಂಗ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಸೊ ಈ ಪ್ರೊಸೀಜರ್ ಇದೆ. ಅವರ ಜೊತೆಗೆ ಅವರ ಟೀಮ್ನಲ್ಲಿ ಯಾರಿರ್ತಾರೆ? ಆರಂಭದಲ್ಲೇ ಪೂರ್ಣ ಸಂಪುಟನ, ಆರಂಭದಲ್ಲಿ ಬೆರಳೆಣಿಕೆಯ ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸ್ತಾರ, ಮುಂದಕ್ಕೆ ವಿಸ್ತರಣೆ ಮಾಡಿಕೊಂಡು ಈ ಎಲೆಕ್ಷನ್ ಸಮಸ್ಯೆಗಳೆಲ್ಲ ಬಗೆಹರಿದ ನಂತರ ರಾಜ್ಯಸಭೆ, ವಿಧಾನ ಪರಿಷತ್ತು ಇದು ಮುಗಿದ ನಂತರ ವಿಸ್ತರಣೆ ಮಾಡಿಕೊಳ್ಳಲಾಗತ್ತಾ? ಇದೆಲ್ಲ ಕನ್ಫ್ಯೂಷನ್ಗಳಿದ್ದಾವೆ, ಕುತೂಹಲಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಈಗ ಇಬ್ರು ದಿಲ್ಲಿಯಲ್ಲಿದ್ದಾರೆ. ಶಾಸಕರ ಸಭೆ ಯಾವಾಗ, ಏನು ಪ್ರಮಾಣ ವಚನ ಯಾವಾಗ, ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ ಕಾಂಗ್ರೆಸ್ನಿಂದ? ಅಲ್ಲ, ಈಗ ಶಾಸಕಾಂಗ ಪಕ್ಷದ ಸಭೆ ನಡೆದ ಮೇಲೆ ಒಂದು ಕ್ಲಿಯರ್ ಸಿಗತ್ತೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಅಂತ. ಆಸ್ ಪರ್ ಹೈಕಮಾಂಡ್ನ ಪ್ಲಾನ್ನ ಪ್ರಕಾರ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದು ಸದ್ಯಕ್ಕೆ ಇರುವಂಥ ಪ್ಲಾನ್. ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ದೆಹಲಿಯಿಂದ ವಾಪಸ್ ಆದಮೇಲೆ ಶಾಸಕಾಂಗ ಪಕ್ಷ ಸಭೆ ಯಾವಾಗ ಕರೀತಾರೆ ಅನ್ನೋದು. ಯಾಕಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಇದ್ದಾರೆ, ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿ ಇದ್ದಾರೆ. ಹೈಕಮಾಂಡ್ನಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಸಿ.ಎಂ ಮಾತ್ರ ಪ್ರಮಾಣ ವಚನ ತೆಗೆದುಕೊಳ್ಬೇಕಾ, ಅವರ ಜೊತೆಗೆ ಯಾರಾದರೂ ಸೀನಿಯರ್ಸ್ಗಳಿಗೆ ಸಚಿವರಾಗಿ ಪ್ರಮಾಣ ವಚನ ಕೊಡಬೇಕಾ ಬೇಡವಾ, ಅಥವಾ ಸಿ.ಎಂ ಡಿ.ಸಿ.ಎಂ ಆಗುವಂಥವರಿಗೆ ಮಾತ್ರ ಪ್ರಮಾಣ ವಚನ ಆಗಬೇಕಾ, ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಹೈಕಮಾಂಡ್ ನಿರ್ದೇಶನದ ಪ್ರಕಾರವೇ ಇದೆಲ್ಲವೂ ನಡೆಯುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಚುನಾವಣೆಗಳು ಎದುರುಗಡೆ ಇಟ್ಕೊಂಡು ಸಚಿವ ಸಂಪುಟ ರಚನೆಗೆ ಕೈ ಹಾಕಿದರೆ ಅದು ರಿವರ್ಸ್ ಆಗ್ಬೋದು ಅಥವಾ ಚುನಾವಣೆಯ ಮೇಲೆ ಪರಿಣಾಮ ಬೀರ್ಬೋದು. ಯಾಕಂದರೆ ರಾಜ್ಯಸಭೆ ಆದರೆ ತೋರಿಸಿ ಮತ ಹಾಕ್ತಾರೆ, ವಿಧಾನ ಪರಿಷತ್ಗೆ ಆಯ್ಕೆ ಆದರೆ ಅದು ರಹಸ್ಯ ಮತದಾನ ಇರುತ್ತೆ, ಶಾಸಕರುಗಳು ಯಾರಾದರೂ ಉಲ್ಟಾ ಹೊಡೆದ್ರೆ ಅನ್ನುವಂಥ ಆತಂಕ ಕೂಡ ಹೈಕಮಾಂಡ್ಗೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಆ ಕುರಿತಾಗಿ ಚರ್ಚೆಗಳು ನಡೆಯುತ್ತೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಇರೋದ್ರಿಂದ ತಮ್ಮ ಬೆಂಬಲಿಗರಿಗೆ ಡಿ.ಸಿ.ಎಂ ಸ್ಥಾನ ಕೊಡಿಸುವಂಥದ್ದಿರ್ಬೋದು, ಸಚಿವ ಸಂಪುಟಕ್ಕೆ ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಒತ್ತಡಗಳನ್ನು ಹಾಕೋದಿರ್ಬೋದು, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುತ್ತೆ. ಹಾಗಾಗಿ ಈ ಚರ್ಚೆಗಳೆಲ್ಲ ಇವತ್ತೇ ಇತ್ಯರ್ಥ ಆದರೆ ಬಹುಶಃ ನಾಳೆ ಸಂಜೆ ಶಾಸಕಾಂಗ ಪಕ್ಷ ಸಭೆ ಕರಿಬೋದು. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ಬಹುಶಃ ಸೋಮವಾರ ನಿಶ್ಚಿತವಾಗಿಯೂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವೇದಿಕೆ ಅಂತೂ ಸಿದ್ಧ ಆಗತ್ತೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಬೆಳವಣಿಗೆಗಳ ಬಳಿಕ ಶಾಸಕಾಂಗ ಪಕ್ಷದ ಸಭೆ ಯಾವಾಗ, ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ಯಾವಾಗ, ಈ ನೂತನ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳೋರು ಯಾರ್ಯಾರು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ರಕ್ಷತ್, ಈಗ ಮುಂದಿನ ಮುಖ್ಯಮಂತ್ರಿ ಅಥವಾ ಭಾವಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿಯೇ ಶುಭ ಮುಹೂರ್ತ, ಶುಭ ಗಳಿಗೆ ಇಂಥದ್ದನ್ನೆಲ್ಲ ಹೆಚ್ಚು ನಂಬ್ತಾರೆ, ಅದನ್ನು ಬಿಲೀವ್ ಮಾಡ್ತಾರೆ. ಸೊ ಈಗ ಸೋಮವಾರ ಶುಭಗಳಿಗೆನಾ ಅಥವಾ ಸೂಚನೆ, ಹೈಕಮಾಂಡ್ನ ಸೂಚನೆಯೇ ಶುಭಗಳಿಗೆನಾ ಅಂತ? ಅಲ್ಲ, ಹೈಕಮಾಂಡ್ ಸೂಚನೆಯು ಶುಭಗಳಿಗೆ, ಆದರೆ ಶುಭ ಮುಹೂರ್ತವನ್ನು ಕೂಡ ಡಿ.ಕೆ. ಶಿವಕುಮಾರ್ ಹುಡುಕ್ತಾ ಇರ್ತಾರೆ. ಹಾಗಾಗಿ ಈಗಾಗಲೇ ಅವರು ನಂಬುವಂಥ ರಾಜಗುರುಗಳ ಬಳಿ ಮಾಹಿತಿಯನ್ನು ಕೂಡ ಈಗಾಗಲೇ ಕೇಳಿದ್ದಾರೆ, ಒಳ್ಳೆಯ ದಿನಗಳು ಯಾವ್ಯಾವುದು ಇದೆ ಅಂತೇಳಿ. ಅವರ ಪ್ಲಾನ್ನ ಪ್ರಕಾರ ಸೋಮವಾರ ಮತ್ತು ಬುಧವಾರ ಎರಡೂ ದಿನಗಳು ಒಳ್ಳೆಯ ದಿನಗಳು ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಯಾವ ಸಮಯ ಅನ್ನೋದ್ರ ಬಗ್ಗೆ ಇನ್ನೂ, ಅಂದರೆ ಯಾವ ದಿನಾಂಕ ನಿಗದಿ ಆಗುತ್ತೋ ಅದರ ಮೇಲೆ ಸಮಯದ ಹುಡುಕಾಟ ಆರಂಭ ಆಗುತ್ತೆ. ಹೀಗಾಗಿ ಸೋಮವಾರ ಮತ್ತು ಬುಧವಾರ ಎರಡೂ ಒಳ್ಳೆಯ ದಿನಗಳು ಅನ್ನುವಂಥ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಅಥವಾ ಭಾನುವಾರವೇ ಆಗಬೇಕು ಅಂದರೆ ಅವಾಗ ಯಾವ ಶುಭ ಮುಹೂರ್ತ ಬರುತ್ತೆ ಅನ್ನೋದನ್ನು ನೋಡಬೇಕು. ಅಂತಿಮವಾಗಿ ಈಗಾಗಲೇ ಅವರು ಮಾಹಿತಿಯನ್ನು, ಅಂದರೆ ಅವರ ಗುರುಗಳ ಬಗ್ಗೆ
ಗುರುಗಳಿಗೆ ಮಾಹಿತಿಯನ್ನು ಕೇಳಿದ್ದಾರೆ, ಯಾವ್ಯಾವ ದಿನಗಳು ಒಳ್ಳೇದಿದೆ, ಯಾವ್ಯಾವ ಸಮಯಗಳು ಒಳ್ಳೇದಿದೆ ಅಂತ. ಇದರ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅವರ ಅವೈಲಬಿಲಿಟಿಯನ್ನು ನೋಡಿಕೊಂಡು, ಅಂದರೆ ಅವರ ಆಗಮನದ ಮತ್ತು ಅವರ TP ಎಲ್ಲನೂ ನೋಡಿಕೊಂಡು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಹೀಗಾಗಿ ಅವರ ಆಗಮನದ ಜೊತೆಗೆ ಡಿ ಕೆ ಶಿವಕುಮಾರ್ ಸದಾ ನಂಬುವಂಥ ಶುಭ ಗಳಿಗೆ ಶುಭ ಮುಹೂರ್ತ ಎರಡೂ ಮ್ಯಾಚ್ ಮಾಡಿ ಒಂದು ದಿನಾಂಕ ಮತ್ತು ಒಂದು ಸಮಯವನ್ನು ಘೋಷಣೆ ಮಾಡ್ತಾರೆ. ಅಂತಿಮವಾಗಿ ಇದೆಲ್ಲದಕ್ಕೂ ತೆರೆ ಎಳಿಬೇಕು ಅಂದರೆ ದೆಹಲಿಯಲ್ಲಿ ಇವತ್ತು ಆಗುವಂಥ ಚರ್ಚೆಗಳು ಪೂರ್ಣಗೊಂಡ ಬಳಿಕ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ. ರಕ್ಷತ್, ಮಾರುತೇಶ, ಅಂದ್ರೆ ತಾವು ಹೇಳ್ತಾ ಇರೋದು ಈಗ ಪ್ರಮಾಣ ವಚನದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರೋದು ಅನುಮಾನ ಇದೆ ಅಂತ. ಖಂಡಿತ ಅನುಮಾನ ಇದೆ. ಯಾಕೆಂದ್ರೆ ಈಗ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭೆ ಚುನಾವಣೆ, ಈ ಚುನಾವಣೆಗಳನ್ನು ಮುಂದೆ ಇಟ್ಟುಕೊಂಡು ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆಗೆ ಕೈ ಹಾಕಿದರೆ ಅಸಮಾಧಾನಗೊಂಡಂಥವರೇ ಒಂದು ತಂಡವನ್ನು ರಚಿಸಿಕೊಂಡು ನಾಳೆ ಚುನಾವಣೆಯಲ್ಲಿ ನಾವೆಲ್ಲ ಎಗೈನೆಸ್ಟ್ ವೋಟ್ ಮಾಡೋಣ ಅಥವಾ ವೋಟು ಲ್ಯಾಪ್ಸ್ ಆಗೋ ರೀತಿ ವೋಟ್ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅದು ಹಿನ್ನಡೆ ಆಗುವಂಥದ್ದು. ವಿಧಾನ ಪರಿಷತ್ನ ಪೈಕಿ 7 ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ, 4 ಕಾಂಗ್ರೆಸ್ಗೆ ಅವಕಾಶಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಕನಿಷ್ಠ 10ರಿಂದ 15 ಮಂದಿ ಶಾಸಕರು ಏನಾದ್ರು ಆ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲಬಹುದಾದಂತಹ ಭೀತಿ ಇದೆ. ಹಾಗಾಗಿ ಹೈಕಮಾಂಡ್ ಆ ರಿಸ್ಕನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಮತ್ತು ರಹಸ್ಯ ಮತದಾನ ನಡೆಯೋದ್ರಿಂದ ಯಾರು ಯಾರಿಗೆ ಹೆಂಗೆ ಓಟ್ ಹಾಕಿದ್ರು ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡೋದು ಕಷ್ಟ. ರಾಜ್ಯಸಭೆ ಚುನಾವಣೆ ಆದರೆ ಪಕ್ಷದ ಏಜೆಂಟ್ ಕುಳಿತಿರ್ತಾರೆ, ಅವರಿಗೆ ತೋರಿಸಿ ಮತ ಹಾಕ್ತಾರೆ. ನಾವು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಆ ಪಕ್ಷದ ಏಜೆಂಟ್ಗೆ ಖುದ್ದು ತೋರಿಸಿಯೇ ಮತ ಹಾಕಬೇಕು. ಅದೇ ರೀತಿಯಾದಂಥ ನಿಯಮಗಳಿದೆ. ಒಂದು ವೇಳೆ ಆ ಥರ ತೋರಿಸಲಿಲ್ಲ ಅಂದರೆ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅವ್ರ ಮೇಲೆ ಕ್ರಮ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಆದರೆ ಎಗೇನೆಸ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಪರಿಷತ್ತು ಚುನಾವಣೆ ಆ ರೀತಿಯಲ್ಲ, ರಹಸ್ಯ ಮತದಾನ ಇರುತ್ತೆ. ಹಾಗಾಗಿ ಶಾಸಕರು ಏನಾದರೂ ಸಚಿವ ಸ್ಥಾನ ಸಿಗಲಿಲ್ಲ, ನಾವು ಸೀನಿಯರ್ ಇದ್ರೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಏನಾದರೂ ಬೇಸರ ವ್ಯಕ್ತಪಡಿಸಿದ್ರೆ ಅಥವಾ ಹಾಲಿ ಇರ್ತಕ್ಕಂಥ ಹಿರಿಯ ಸಚಿವರಿಗೆ ಮತ್ತೆ ಅವಕಾಶ ಸಿಗದೇ ಇದ್ರೆ ಅವರು ರಿವರ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹೀಗಾಗಿ ಹೈಕಮಾಂಡ್ ಆ ರಿಸ್ಕ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ. ಜೊತೆಗೆ CM ಮಾತ್ರ ಪ್ರಮಾಣ ವಚನ ತೆಗೆದುಕೊಳ್ಳಿ, ಉಳಿದದೆಲ್ಲವೂ ಕೂಡ ಜೂನ್ 18ರ ಮತದಾನ ಮುಗಿದ ಬಳಿಕ ಮಾಡೋಣ ಅನ್ನುವಂಥ ಆಲೋಚನೆಯಲ್ಲಿ ಹೈಕಮಾಂಡ್ ಇದೆ. ಆ ರೀತಿಯಾದಂಥ ಅಭಯ ಸಿದ್ದರಾಮಯ್ಯನವರು ಕೊಡ್ತಾರಾ, DK ಶಿವಕುಮಾರ್ ಅವರು ಕೊಡ್ತಾರಾ ಗೊತ್ತಿಲ್ಲ. ಅಂದರೆ ನೀವು ಮಾಡಿ ಆ ಥರದ ಯಾವುದೇ ತೊಂದರೆಗಳಾಗದ ರೀತಿ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದರೆ, ಅಂದರೆ ಹೈಕಮಾಂಡ್ ನಾಯಕರಿಗೆ ಈ ಇಬ್ಬರೂ ನಾಯಕರು ಭರವಸೆ ಕೊಟ್ಟರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಆಗುತ್ತೆ. ಇಲ್ಲ ಹೈಕಮಾಂಡ್ಗೂ ಆ ಗೊಂದಲಗಳಿದ್ದು ರಾಜ್ಯದ ಈ ಇಬ್ಬರು ನಾಯಕರಿಗೂ ಆ ಗೊಂದಲಗಳಿದ್ರೆ ಜೂನ್ 18ರ ಬಳಿಕವೇ ಪೂರ್ಣ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.